Namaste. I am Purnima from Sri Gurukul Group of Institution, Tumkur. First, I would like to convey my best wishes for your Hindi examination. In this video, I will be explaining about the expected questions and also how to present your answers in your examination. चलिए अब शुरू करते हैं. ಮೊದಲನೆಯದಾಗಿ ಕವಿತಾ ಭಾಗ್ ಕಡೆ ಗಮನ ಹರಿಸೋಣ. ಲೆಸನ್ 17 ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಅನ್ನೋ ಪದ್ಯ ಭಾಗದಿಂದ ಅಸಫಲತಾ ಏಕ್ ಚುನೌತಿ ಹೇ ಇಸೆ ಸ್ವೀಕಾರ ಕರೋ ಅನ್ನೋ ಒಂದು ಪ್ಯಾರಾಗ್ರಾಫ್ನ 4 ಅಂಕಗಳಿಗೆ ಕೇಳಬಹುದು. ಹಾಗೆ ಪತ್ರಲೇಖನ ಕಡೆ ಗಮನ ಹರಿಸೋಣ. 3 दिन की छुट्टी मांगते हुए अपने प्रधान अध्यापक के नाम पत्र लिखिए. 3 ದಿನಗಳ ರಜೆ ಕೋರಿ ಪ್ರಧಾನ ಅಧ್ಯಾಪಕರಿಗೆ ಚುಟ್ಟಿ ಪತ್ರವನ್ನು ಬರೆಯೋದು. ಇದನ್ನು 5 ಅಂಕಗಳಿಗೆ ಕೇಳಬಹುದು. ಹಾಗೆ ಲೆಸನ್ 7 ತುಳಸಿ ಕಿ ದೋಹೆಯಿಂದ ಒಂದು ಭಾವಾರ್ಥವನ್ನು ಕೇಳಲಾಗುತ್ತೆ. ಸೊ ಈಗ ಇಲ್ಲಿ 5 ದೋಹೆ ಮತ್ತು ಭಾವಾರ್ಥ ಎರಡನ್ನೂ ಕೊಟ್ಟಿದೆ, ಅಭ್ಯಾಸ ಮಾಡಿ. ಹಾಗೆ ಇಲ್ಲಿ ಕೆಲವೊಂದು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ವಿತ್ ಆನ್ಸರ್ಸ್ ಅನಲೈಸ್ ಮಾಡಲಾಗಿದೆ. ಅಭ್ಯಾಸ ಮಾಡಿ ಗಮನ ಹರಿಸಿ. ಹಾಗೆ ಮತ್ತೆ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ನ ಅನಲೈಸ್ ಮಾಡಿದ್ದೇವೆ, ಅದು ಕೂಡ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ದಾಗಿದೆ. ಈ ಪ್ರಶ್ನೆಗಳನ್ನು ಕೂಡ ನೀವು ಗಮನ ಹರಿಸಿ ಪ್ರಾಕ್ಟೀಸ್ ಮಾಡಿ. 4 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ ನಿಮಗೆ ಗಿಲ್ಲು ಅಥವಾ ಬಸಂತ್ಗೆ ಸಚ್ಚಾಯಿ ಅಥವಾ ಕರ್ನಾಟಕ ಸಂಪದ ಅಥವಾ ಇಮಾನ್ದಾರೋಂಕೆ ಸಮ್ಮೇಳನದಿಂದ ಕ್ವಶನ್ಸ್ನ ಚೂಸ್ ಮಾಡಬಹುದು. ನಿಬಂಧನಲ್ಲಿ ಇಂಟರ್ನೆಟ್ विषय प्रवेश प्रस्तावना उपयोग अथवा हानि या फिर उपसंहार, इन सबको लिखना मत भूलिए. स्वच्छ भारत अभियान, ಕರ್ನಾಟಕ ಸಂಪದ, ಇದ್ರ ಬಗ್ಗೆ ಕೂಡ ನಿಮಗೆ ನಿಬಂಧನ ಕೇಳಬಹುದು. ಎಲ್ಲದನ್ನು ಅಭ್ಯಾಸ ಮಾಡಿ. ಓಕೆ, ಈ ಪ್ರಶ್ನೆಗಳಲ್ಲದೆ ಬೇರೆ ಪ್ರಶ್ನೆಗಳು ಕೂಡ ನಿಮಗೆ ಬರಬಹುದು. ಸೊ ಹಾಗಾಗಿ ಆ ಪ್ರಶ್ನೆಗಳ ಕಡೆನೂ ನಿಮ್ಮ ಗಮನ ಇರಲಿ. ಹಾಗೆ ಈ ಎಲ್ಲ ಪ್ರಶ್ನೆಗಳು ಏನಿದೆ ಅದರ ಕಡೆನೂ ಕೂಡ ಗಮನ ಇರಲಿ. ಪಕ್ಕಾ ಆಗಿ. ಡೂ ವೆಲ್. ಆಲ್ ದ ಬೆಸ್ಟ್. ನಮಸ್ತೆ.